ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆಯಿಷಾ ವ್ಲಾಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದುಬಿಟ್ಟು ಬೆಂಡೆಕಾಯಿ ಪಲ್ಯ. ಮಸಾಲೆ ಕೊತ್ತಂಬರಿ, ಜೀರಿಗೆ, ತೆಂಗಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಒಣಮೆಣಸು, ಕಾಳುಮೆಣಸು ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ಹುಳಿ ಹಾಕಿ ಮಸಾಲೆ ರೆಡಿ ಮಾಡಿಟ್ಕೊಳ್ಳೋಣ. ಆಮೇಲೆ 2-3 ಸ್ಪೂನಷ್ಟು ಆಯಿಲ್, ಈರುಳ್ಳಿ ಹಾಕಿ, ಟೊಮೆಟೊ, ಹಳದಿ ಮತ್ತು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಬೆಂಡೆಕಾಯಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಆಯಿಲಲ್ಲಿ ಸ್ಲೋ ಫ್ಲೇಮಲ್ಲಿ ಬೇಯಕ್ಕಿಡಬೇಕು. ಇದು ಕೊತ್ತಂಬರಿ ಸೊಪ್ಪಲ್ಲ, ಸಬ್ಬಕ್ಕಿ ಸೊಪ್ಪು ಅಂತ. ಇದನ್ನು ಚೆನ್ನಾಗಿ ಕಟ್ ಮಾಡಿ ತೊಳೆದು ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇದನ್ನು ಒಟ್ಟಿಗೆ ಸ್ಲೋ ಅಲ್ಲಿ ಬೇಯಕ್ಕಿಟ್ಕೊಳ್ಳೋಣ. ಇದು ಬೆಂದ ಮೇಲೆ ಈಗ ಒಣ ಹಿಟ್ಟಿನ ರೆಡಿ ಮಾಡಿ ಇಟ್ಕೊಳ್ತಿದ್ದೀನಿ. ಇದು ಒಣ ಹಿಟ್ಟು, ಇದನ್ನು ರೆಡಿ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ. ಮಸಾಲೆ ಮತ್ತು ಮಸಾಲೆ ನೀರು, ಇವು ಮಸಾಲೆ ತೆಗೆದಿಟ್ಕೊಂಡಿರುವಂಥ ನೀರನ್ನೇ ಆ್ಯಡ್ ಮಾಡಿ. ಎಷ್ಟು ಬೇಕು ನಿಮಗೆ ನೀರು ನೋಡಿ ಆ್ಯಡ್ ಮಾಡ್ಕೊಳ್ಳಿ. ಇದನ್ನು ಚೆನ್ನಾಗಿ ಕುದಿ ಬರುವ ತನಕ ಕುದಿಸ್ಕೊಳ್ಬೇಕು. ಚೆನ್ನಾಗಿ ಮಸಾಲೆ ಬೇಯಬೇಕು. ಚೆನ್ನಾಗಿ ಬೆಂದ ಮೇಲೆ ನಾವು ತೆಗೆದಿಟ್ಕೊಂಡಿರುವಂಥ ಒಣ ಹಿಟ್ಟು ಇದೆಯಲ್ಲ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಲೋವಲ್ಲೇ ಒಂದು 5 ನಿಮಿಷ ಆದರೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ರುಚಿ ನೋಡಿಕೊಂಡು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ನೀವೇ ಇಷ್ಟಪಡ್ತೀರಾ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ. ಬಾಯ್.